ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ ಗ್ರಂಥವು ಸಪ್ತಶತಿ ಅಂತ ಕೂಡ ಕರೆಯಲ್ಪಡ್ತದೆ. ಅದು ನಾವು ಮಾರ್ಕಂಡೇಯ ಪುರಾಣದಿಂದ ತಗೊಂಡಿದ್ದಾರೆ ಅನ್ನುವುದನ್ನು ನಾವು ಗ್ರಹಣ ಮಾಡಿದ್ದೀವಿ. ಮತ್ತೆ ಕೂಡ ಈ ದೇವಿ ಮಹಾತ್ಮೆ ಎಲ್ಲೆಲ್ಲಿ ಬರ್ತದೆ ಅಂದರೆ ದೇವಿ ಭಾಗವತದಲ್ಲಿ ಕೂಡ ಅಂತ ಇದೆ. ದೇವಿ ಭಾಗವತ, ಕೃಷ್ಣ ಭಾಗವತ ಇದೆ, ದೇವಿ ಭಾಗವತ ಇದೆ. ದೇವಿ ಭಾಗವತದಲ್ಲಿಯೂ ಕೂಡ ಈ ಎಲ್ಲ ಏನು ದೇವಿ ಮಹಾತ್ಮೆಯಲ್ಲಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ಅಲ್ಲಿ ಕೂಡ ಹೇಳಲ್ಪಟ್ಟಿದೆ. ವೇದವ್ಯಾಸದಿಂದ ರಚಿತವಾಗಿರ್ತಕ್ಕಂಥ ದೇವಿ ಭಾಗವತದಲ್ಲಿ ಕೂಡ ಈ ಒಂದು ಸಬ್ಜೆಕ್ಟ್ ಬರ್ತಾ ಇದೆ. ಈ ದೇವಿ ಅಂದರೆ ಏನು? ದೇವಿ ಅಂದರೆ ದಿವ್ಯತ್ವ. ದಿವ್ ಅನ್ನುವಂಥ ದೇವ ಅಂತ ಶಬ್ದ ಎಲ್ಲಿಂದ ದಿವ್ ಅನ್ನುವ ಧಾತುವಿನಿಂದ ಬಂದಿದೆ. ದಿವ್ ಅಂದರೆ ಪ್ರಕಾಶ, ಜ್ಯೋತಿ ಸ್ವರೂಪ, ಜ್ಞಾನ ಸ್ವರೂಪ. ಈ ಒಂದು ಧಾತುವಿನಿಂದ ಬಂದಿರತಕ್ಕಂಥದ್ದು. ದೇವಿ ಅಂದರೆ ಎಲ್ಲಿ ಪ್ರಕಾಶ ಇರ್ತದೋ, ಎಲ್ಲಿ ಜ್ಞಾನ ಇರ್ತದೋ, ಯಾವುದರಿಂದ ಎಲ್ಲವೂ ನಡೀತದೋ, ಯಾವ ಚೈತನ್ಯ ಇದೆಯೋ ಅದನ್ನೇ ಕಾನ್ಸಿಯಸ್ ಅಂತ ಕರೀತಾರೆ. ಕಾನ್ಸಿಯಸ್ನೆಸ್ ಏನಿದೆ ಅದೇ ದಿವ್, ಅದೇ ಪ್ರಕಾಶ, ಅದೇ ದೇವಿ. ಅದರ ಮಹಾತ್ಮೆ, ಆ ದೇವಿಯ ಮಹಾತ್ಮೆ ಅಂದರೆ ಈ ಕಾನ್ಸಿಯಸ್ ಏನಿದೆ ಅದನ್ನು ನಾವು ತಿಳ್ಕೊಳ್ಳುವುದಾಗಿದೆ. ಅದರ ಮಹತ್ವ ಏನಿದೆ, ಅದರಿಂದ ಏನೇನೆಲ್ಲ ಉಂಟಾಗಿದೆ, ಆ ಮಹಾತ್ಮೆಯನ್ನು ತಿಳ್ತಕ್ಕಂಥದ್ದೇ ಇಲ್ಲಿ ದೇವಿ ಮಹಾತ್ಮೆ ಅಂತ ಕರಿತೀವಿ. ದೇವಿ ಭಾಗವತದಲ್ಲಿ ಪ್ರಾರಂಭದಲ್ಲೇ ಒಂದು ಮಂತ್ರವನ್ನು ಕೊಟ್ಟಿದ್ದಾರೆ, ಗಾಯತ್ರಿ ಮಂತ್ರ. ಪ್ರಾರಂಭದಲ್ಲೇ ಅದು ಆ ಸರ್ವ ದೇವತಾ ಸಾರವನ್ನು ಅದರ ಅಡಗಿಸಿಟ್ಟಿದ್ದಾರೆ. ಆ ಗಾಯತ್ರಿಯನ್ನು ಈಗ ವೇದ ಗಾಯತ್ರಿ ಇದೆ, ಓಂ ಭೂರ್ಭುವ ಸ್ವಹ ಇದನ್ನು ಬರ್ತದಲ್ಲ, ಅದು ವೇದ ಗಾಯತ್ರಿ ಇದೆ. ಅದನ್ನು ಕೆಲವರು ಮಾತ್ರ ಜಪ ಮಾಡಬೇಕಾಗತ್ತೆ, ಕೆಲವು ನಿಯಮ ನಿಷ್ಠೆಗಳಿದ್ದುಕೊಂಡು ಜಪ ಮಾಡಬೇಕಾಗತ್ತೆ. ಆ ಜಪ ಮಾಡೋದನ್ನು ನಿಲ್ಲಿಸಿದರೆ ಪಾಪ ಬರ್ತದೆ ಅವರಿಗೆ. ಯಾರು ದೀಕ್ಷೆ ತಗೊಂಡಿರ್ತಾರೆ ಅದನ್ನು ಜಪ ಮಾಡಿದರೆ ಪುಣ್ಯ ಬರ್ತದೆ, ಜಪ ನಿಲ್ಲಿಸಿದರೆ ಪಾಪ ಬರ್ತದೆ. ಅದು ಕಂಟಿನ್ಯೂ ಮಾಡ್ತಾನೆ ಇರಬೇಕು ದೀಕ್ಷೆ ತಗೊಂಡಾದ್ಮೇಲೆ. ಆದರೆ ಈ ಒಂದು ಗಾಯತ್ರಿ ಇದೆಯಲ್ಲ, ಇದು ಸರ್ವಗಾಯತ್ರಿ ಅಂತ ಕರೀತಾರೆ. ಇದು ವೇದವ್ಯಾಸರು ಸಾಮಾನ್ಯ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಅದ್ಭುತವಾದ ಗಾಯತ್ರಿ ಮಂತ್ರ. ಈ ಮಂತ್ರದ ವಿಶೇಷ ಏನಂದರೆ ಜಪ ಮಾಡಿದರೆ ಪುಣ್ಯ ಬರ್ತದೆ, ಜಪ ಮಾಡೋದು ಬಿಟ್ಟರೆ ಪಾಪ ಬರೋದಿಲ್ಲ. ಆ ವೇದ ಗಾಯತ್ರಿ ಅದೇ ಜಪ ಮಾಡೋದು ಬಿಟ್ಟರೆ ಪಾಪ ಬರ್ತದೆ. 3 ದಿವಸ ಜಪ ಮಾಡಲಿಲ್ಲ ಅಂದರೆ ಮತ್ತೆ ಅವನು ಸಂಸ್ಕಾರಯುತನಾಗಿ ಮತ್ತೆ ದೀಕ್ಷೆ ತೊಗೊಂಡು ಮಾಡಬೇಕು, ಇಲ್ಲಾಂದರೆ ಮಾಡೋಂಗಿಲ್ಲ. ಹಂಗೇನೆ ಇಷ್ಟು ನಿಯಮಗಳಿದ್ದಾವೆ. ಆದರೆ ಸರಳವಾಗಿರ್ತಕ್ಕಂಥದ್ದು ಈ ದೇವಿ ಗಾಯತ್ರಿ, ಈ ಒಂದು ಸರ್ವಗಾಯತ್ರಿ. ಇದನ್ನೆಲ್ಲರೂ ಕೂಡ ಯಾವ ಗುರು ಉಪದೇಶ ಇಲ್ಲದೇನೂ ಕೂಡ ಮಾಡ್ಬೋದು. ಅದನ್ನು ವೇದವ್ಯಾಸರು ಸರ್ವರನ್ನು ಅನುಗ್ರಹಿಸಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಆ ಒಂದು ಗಾಯತ್ರಿ ಮಂತ್ರ. ಇದು ಕೂಡ 3 ಪಾದ ಇರ್ತದೆ. ಗಾಯತ್ರಿ ಮಂತ್ರ ಹೇಗಿರ್ತದೋ ಇದು ಕೂಡ 3 ಪಾದದಲ್ಲಿ ಇರ್ತದೆ. ಅದನ್ನು ನಾನು ಒಂದ್ಸಲ ಹೇಳ್ತೇನೆ, ನೀವು ಅದೇ ಪಾದವನ್ನು ನೀವು ಒಂದ್ಸಲ ಹೇಳ್ಕೊಳ್ರಿ. ಇದರ ಮೂಲಕನೇ ಆ ದೇವಿಯ ಮೂಲಕ, ಆ ಒಂದು ಚೈತನ್ಯದ ಮೂಲಕ ನಮಗೆ ಆ ಮಂತ್ರ ಸಿಕ್ಕಿದೆ ಅನ್ನುವಂಥ ಭಾವದಲ್ಲಿ ನಾನು ಒಂದು ಹೇಳ್ತೇನೆ. 3 ಸಾಲನ್ನು ಹೇಳ್ತೇನೆ. ಒಂದ್ಸಲ ಹೇಳಿದ ಕೂಡಲೇ ನೀವು ಅದು ನಿಮ್ಮ ಮನಸ್ಸನ್ನ ಅಂದ್ಕೊಳ್ಳಿ. ಇದು ಅಂದ್ಕೊಳ್ಳೋ ಮೂಲಕ ನೀವು ಆ ದೇವಿ ಗಾಯತ್ರಿ ಮಂತ್ರವನ್ನು ತೆಗೆದುಕೊಂಡಿದ್ದೀರಿ ಅಂತ ಅದನ್ನು ನಿತ್ಯ ಜಪ ಮಾಡಿರಿ. ನಿಮ್ಮ ಮಕ್ಕಳಿಂದ ಜಪ ಮಾಡಿಸಿದರೂ ಕೂಡ ಅನಂತವಾದ ಶುಭ ಫಲಗಳು ಉಂಟಾಗ್ತದೆ. ಅದರ ರಹಸ್ಯವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಆ ಮಂತ್ರವನ್ನು ಹೇಳ್ತೇನೆ. ಓಂ ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾ ನಃ ಪ್ರಚೋದಯಾತ್. ಇದು ಆ ಗಾಯತ್ರಿ ಮಂತ್ರ. ಸರ್ವ ಚೈತನ್ಯ ರೂಪಾಂ ತಾಂ. ಸರ್ವ ಸಾಮಾನ್ಯವಾಗಿ ಸಂಸ್ಕೃತ ಗೊತ್ತಿಲ್ಲದ ಶಬ್ದಗಳಾದರೂ ಅರ್ಥ ಆಗುತ್ತೆ.
ಸಾಮಾನ್ಯರಿಗೂ ಅರ್ಥ ಆಗುತ್ತೆ ಇದು. ಸರ್ವ ಚೈತನ್ಯ ರೂಪಾಂ ತಾಂ. ತಾಂ ಅಂದರೆ ನೀನು, ಹೇ ಜಗನ್ಮಾತೆಯೇ ಅಂತ ನಾವು ಆ ದೇವಿಯನ್ನು ಗುರುತಿಸ್ತಿದ್ದೇವೆ, ಅಡ್ರೆಸ್ ಮಾಡ್ತಿದ್ದೀವಿ. ಹೇ ಜಗನ್ಮಾತೆ ನೀನು ಯಾರು ಅಂದರೆ ಸರ್ವ ಚೈತನ್ಯ ರೂಪಾಂ ತಾಂ. ಸರ್ವ ಅಂದರೆ ಎಲ್ಲದರಲ್ಲಿಯೂ, ಜಡ ವಸ್ತುಗಳಲ್ಲಿಯೂ ಚೇತನ ವಸ್ತುಗಳಲ್ಲಿಯೂ ಎಲ್ಲದರಲ್ಲೂ ಇರ್ತಕ್ಕಂಥ ಚೇತನ ಸ್ವರೂಪವಾಗಿರ್ತಕ್ಕಂಥ ಚೈತನ್ಯ ನೀನು. ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಾಂ. ಆದ್ಯಾಂ ಅಂದರೆ ಆದಿಯಲ್ಲಿ ಇರ್ತಕ್ಕಂಥವಳು, ಈಗಲ್ಲ ಯಾವಾಗಲೂ ಇರ್ತಕ್ಕಂಥವಳು. ಆದ್ಯಾಂ ವಿದ್ಯಾಂಚ ಧೀಮಹಿ. ವಿದ್ಯಾಂ ಅಂದರೆ ಜ್ಞಾನ, ಜ್ಞಾನವನ್ನು ಕೊಡ್ತಕ್ಕಂಥವಳು. ಧೀಮಹಿ ಬುದ್ಧಿಯನ್ನು ಅನುಸಂಧಾನ ಮಾಡಿಸು, ಬುದ್ಧಿಯನ್ನು ಕೊಡು, ಅಥವಾ ನಾನು ನಿನ್ನನ್ನು ಅನುಸಂಧಾನ ಮಾಡ್ತೀನಿ, ಈ ರೀತಿ ಅರ್ಥ ಬರ್ತಕ್ಕಂಥ. ಧೀಮಹಿ ಬುದ್ಧಿಂ ಯಾನಃ, ಬುದ್ಧಿಂ ಯಾನಃ ಪ್ರಚೋದಯಾತ್. ಬುದ್ಧಿಂ ನನ್ನ ಬುದ್ಧಿಯನ್ನು, ಯಾನಃ ಯಾ ಅಂದರೆ ಏನು ಅಂದರೆ ಯಾವಳೋ, ಈ ಎಲ್ಲವನ್ನೂ ಯಾರು ಚೈತನ್ಯದಿಂದ ಮಾಡ್ತಾ ಇದ್ದಾರೋ, ನಹ ನಮ್ಮ 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 ಬುದ್ಧಿಯನ್ನು ಯಾವಳು ಪ್ರಚೋದನೆ ಮಾಡ್ತಾರೆ. ಬುದ್ಧಿಂ ಯಾ ನಹ ಪ್ರಚೋದಯಾತ್, ಪ್ರಚೋದನೆ ಮಾಡ್ತಾ ಇದ್ದಾಳು ಅಂದರೆ ಪ್ರೇರಣೆಯನ್ನು ಉಂಟು ಮಾಡ್ತಾ ಇದ್ದಾಳು. ನಮಗೇನು ಒಂದು ಕೆಲಸ ಮಾಡಬೇಕಂದ್ರು, ಈಗ ಕೇಳಬೇಕಂದ್ರು ಏನಾದಕ್ಕೂ ಒಂದು ಪ್ರಚೋದನೆ ಇರ್ತದಲ್ಲ, ಆ ಪ್ರಚೋದನೆ ಆ ಜಗನ್ಮಾತೆ. ಆ ಪ್ರಚೋದನೆ ಇಲ್ಲದೇ ಏನೂ ನಡೆಯೋದಿಲ್ಲ. ಅದನ್ನೇ ತೇನ ವಿನಾ ತೃಣಭೂಮಿ ನ ಚಲತಿ. ಆ ಭಗವಂತನ ಇದು ಇಲ್ಲೇ ಹುಲ್ಲುಗಡ್ಡಿನೂ ಅಲ್ಲಾಡಂಗಿಲ್ಲ ಅಂತ ಹೇಳ್ತಾರಲ್ಲ, ಸಹಜವಾಗಿ ಕೂಡ ಹೇಳ್ತಾರೆ. ಆ ಬುದ್ಧಿಂ ಯಾನಃ ಪ್ರಚೋದಯತ್, ಅದೊಂದೇ ಎಲ್ಲವನ್ನೂ ಚಲನೆ ಮಾಡ್ತಕ್ಕಂಥದ್ದು. ಇದು ಆ ದೇವಿಯ ಒಂದು ಮಂತ್ರ. ಇದನ್ನು ನಿತ್ಯ ಪಠಣ ಮಾಡಿದರೆ ಬಹಳಷ್ಟು ಜ್ಞಾನ. ಇದರ ಸಾರಾಂಶ ಅಂದರೆ ಸರ್ವ ಚೈತನ್ಯ ರೂಪಾಂ ತಾಂ. ಈಗ ಇಂಥದ್ರಲ್ಲೆಲ್ಲ ಪ್ರತಿಯೊಂದರಲ್ಲಿ ಇರ್ತಕ್ಕಂಥವಳು ನೀನೇ. ಪ್ರತಿಯೊಂದು ಪದಾರ್ಥದಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಪ್ರತಿಯೊಂದು ಗ್ರಹದಲ್ಲಿ, ಪ್ರತ್ಯೇಕ ನಕ್ಷತ್ರ ಮಂಡಲದಲ್ಲಿ, ನಾವು ನೋಡ್ತಕ್ಕಂಥ ಮೊಬೈಲ್ನಲ್ಲಿ, ನನ್ನಲ್ಲಿ, ಎಲ್ಲದೂ ಕೂಡ ಇರ್ತಕ್ಕಂಥ ಚೈತನ್ಯ. ಸರ್ವ ಚೈತನ್ಯ ರೂಪಾಂ ತಾಂ ನೀನು. ಆದ್ಯಾಂ ಯಾವಾಗಲೂ ಇರ್ತಕ್ಕಂಥವಳು. ಅಂದರೆ ಯಾವಾಗಲೂ ಇರ್ತಕ್ಕಂಥವಳು ಅಂದರೆ ಮೊದಲು ಇದ್ದವಳು, ಯಾವಾಗಲೂ ಇರ್ತಕ್ಕಂಥವಳು. ಈಗ ಒಬ್ಬರು ಉದಾಹರಣೆಗೆ ಸಂಗೀತಗಾರ ಇದ್ದಾನೆ. ಸಂಗೀತಗಾರ ಪಕ್ಕದಾಗ ಕೂತ್ಕೊಂಡಿದ್ರೆ ನಮಗೇನು ಗೊತ್ತಾಗೋದಿಲ್ಲ. ಆತ ಒಂದು ಹಾಡು ಹಾಡಿದರೆ ಇಷ್ಟು ವಿದ್ವತ್ತಿದೆ, ಇಷ್ಟು ಸಂಗೀತ ಇದೆ, ಇಷ್ಟು ಜ್ಞಾನ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಆದರೆ ಆತ ಹೇಳದೆ ಇದು ಪಕ್ಕದಾಗ ಕೂತ್ಕೊಂಡಿದ್ನಲ್ಲ, ಅವಾಗೇನು ಇದ್ದಿಲ್ವ? ಅದು ಇತ್ತು, ಅದು ಪ್ರಕಟ ಆಯ್ತು ಅಷ್ಟೇ. ಪ್ರಕಟ ಆಗಿಲ್ಲ ಅಂದರೆ ಇಲ್ಲ ಅಂತ ಅಲ್ಲ. ಆ ದೇವತೆ, ಆ ಶಕ್ತಿ ಯಾವಾಗಲೂ ಇರ್ತಕ್ಕಂಥವಳು, ಈಗಲೂ ಪ್ರಕಟ ಆಗಿರ್ತಕ್ಕಂಥವಳು. ಹೀಗೆ ಈ ವಿಶ್ವರೂಪದ ಎಲ್ಲ ಕಡೆಯೂ ಪ್ರತಿಯೊಂದು ಅಣುವಣು ಆ ಜಗನ್ಮಾತೆಯೇ. ಈ ಭಾವವನ್ನು ಅಲ್ಲಿ ತಂದು ಕೊಡ್ತಾರೆ. ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ. ಈ ಆ ಜಗನ್ಮಾತೆ ನನಗೆ ಈ ಜ್ಞಾನವನ್ನು ನನಗೆ ಕೊಡು. ಬುದ್ಧಿಂ ಯಾನಃ ಪ್ರಚೋದನೆ, ಬುದ್ಧಿಯನ್ನು ನಾನು ಆ ಕಡೆ ಪ್ರಚೋದನೆ ಮಾಡುವಂತೆ ಮಾಡು ಅಂಥೇಳಿ ಈ ಮಂತ್ರದ ಅರ್ಥ. ಇದೊಂದು ಮಂತ್ರವನ್ನು ನಿತ್ಯ ಜಪ ಮಾಡಿದರೆ ಆ ಒಂದು ವಿದ್ಯೆ ಬೇಕಾದವ್ರಿಗೆ ವಿದ್ಯೆ, ಧನ ಬೇಕಾದವ್ರಿಗೆ ಧನ, ಆರೋಗ್ಯ ಬೇಕಾದ ಆರೋಗ್ಯ, ಏನೆಲ್ಲ ಕೂಡ ಈ ಒಂದು ಮಂತ್ರದೊಳಗೆ ಸಿದ್ಧಿಸ್ತದೆ. ಇದು ಪೂರ್ಣ ಈ ದೇವಿಯ ಒಂದು ಸಾಕ್ಷಾತ್ಕಾರ ಎಲ್ಲವೂ ಕೂಡ ಇದರೊಳಗೆ ಇದೆ ಅಂಥೇಳಿ ಇಷ್ಟು ಮಾತ್ರ ತಿಳ್ಕೊಳ್ಳೋಣ. ಮುಂದಿನ ಭಾಗದಲ್ಲಿ ಮಿಕ್ಕಿದ್ದನ್ನು ತಿಳ್ಕೊಳ್ಳೋಣ. ನಮಃ ಶಿವಾಯ.